ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದಿಷ್ಟು ಆರೋಪಗಳನ್ನು ಮಾಡ್ತಾರೆ. ಸರ್ಕಾರ ಎಫ್ಎಸ್ಎಲ್ ವರದಿಯನ್ನ ತಿರುಚೋ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಭಯೋತ್ಪಾದನಾ ಚಟುವಟಿಕೆ ಶುರುವಾಗಿದೆ ಅಂತ ರಾಜಭವನದ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಪಾಕ್ ಪರ ಘೋಷಣೆಯನ್ನು ಖಂಡಿಸಿ ರಾಜಭವನ ಚಲೋ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ಅಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದರು. ಜೆಡಿಎಸ್ ಶಾಸಕರು ಬಿಜೆಪಿಯ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ಜಂಟಿ ಪ್ರತಿಭಟನೆ ಇದು. ವಿಧಾನಸೌಧವನ್ನ ಉಗ್ರರ ಸ್ಲೀಪರ್ ಸೆಲ್ ಮಾಡೋದಕ್ಕೆ ಹೊರಟಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಟ್ಟು ಬಂದು ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರವನ್ನ ವಜಾ ಮಾಡಿ ಅಂತೇಳಿ ಗವರ್ನರ್ ಆಫೀಸ್ಗೆ ಬಂದು ಮೆಮೊರಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೀರಿ. ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ. ನಿನ್ನೆ 12 ಗಂಟೆ ಒಳಗಡೆ. ಬಟ್ ಅವಾಗ ಬರಕ್ಕಾಗ್ಲಿಲ್ಲ ನಮ್ಮ ಕೈಲಿ. ಅದಕ್ಕೆ ಗವರ್ನರ್ ಜೊತೆ ನಿನ್ನೆನೆ ಮೆಮೊರಂಡಮ್ ಕಳಿಸಿದ್ರಿ. ಇವತ್ತು ಮೆಮೊರಂಡಮ್ ಕೊಟ್ಟಿದ್ರಿ. ಅವರು ಸಂಜೆ 8 ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಯಾರ್ಯಾರು ಇದ್ದಾರೆ ಬೆಂಗಳೂರಲ್ಲಿ 7:15 ಅಷ್ಟೊತ್ತಿಗೆ ಮತ್ತೆ ಗವರ್ನರನ್ನ ಭೇಟಿ ಮಾಡಿದ್ದೀನಿ. ನಾನು ಗವರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಈಗ ನಮ್ಮದು ಒಂದೇ ಒಂದು, ಈ ದೇಶ ಉಳಿಬೇಕು, ಭಾರತ್ ಮಾತೆ ಗೌರವದಿಂದ ಇರಬೇಕು. ಕರ್ನಾಟಕದಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಏನು ಕಾಂಗ್ರೆಸ್ ಬಂದ ಮೇಲೆ ಕಳೆದ 9 ತಿಂಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು, ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡಕ್ಕೆ ಶುರು ಮಾಡಿದೆ. ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ, ದೊಂಬಿ, ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ವೋಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆಕ್ಷನ್ ಮಾಡಲ್ಲ. ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ, ನಿನ್ನೆನೂ ಧ್ವನಿ ಎತ್ತಿದ್ರಿ, ಇವತ್ತು ಧ್ವನಿ ಎತ್ತಿದ್ರಿ, ಅವ್ರನ್ನ ಬಂಧಿಸಿ ಅಂತೇಳಿ. ಆದ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ ಅಂತೇಳಿ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಗೃಹ ಸಚಿವರು ಏನ್ ಹೇಳಿದ್ದಾರೆ, ಅವ್ರನ್ನ ಕರೆದಿದ್ರಿ, ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಎಫ್ಎಸ್ಎಲ್ಐ ರಿಪೋರ್ಟ್ನ ಅವ್ರ ಪರವಾಗಿ ಬರೋ ರೀತಿ ಮಾಡುವಂಥದ್ದು. ನನಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆಯಾ, ಆ ಚಾನೆಲ್ ಅಲ್ಲಿ ಇರಲಿಲ್ಲ, ದೂರ ಇತ್ತದು, ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೋ ಅವ್ರು ಜಿಂದಾಬಾದ್ ಅಂತ ಬರೋ ತರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲಾ ಚಾನೆಲ್ಗಳು, ನಮ್ದೇನಿದೆ ಕನ್ನಡ, ಇಂಗ್ಲಿಷ್ ಎಲ್ಲ ಚಾನೆಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ, ಅದನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಚ್ಚಾಕೋಕೆ ಈಗಲೇ ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ಎಸ್ಎಲ್ಐ? ನೆನ್ನೆನೆ ನಮ್ಮ ಜ್ಞಾನೇಂದ್ರ ಏನ್ ಹೇಳಿದ್ರು, ನೆನ್ನೆನೆ ಬಂದ್ಬಿಡುತ್ತೆ ಎಫ್ಎಸ್ಎಲ್ಐ ಅಂತ ಹೇಳಿದ್ರು. ಕೊಡ್ಲಿಲ್ಲ, ಇವತ್ತು ಕೊಡ್ಲಿಲ್ಲ. ಯಾಕೆಂದ್ರೆ ಅಧಿವೇಶನ ಮುಗಿಲಿ. ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ, ಮತ್ತೆ ಎಫ್ಎಸ್ಎಲ್ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಈಗ ಅವರು ಪ್ಲಾನ್ ಮಾಡಿದ್ದಾರೆ. ಇದನ್ನ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸೋಕೆ ಈ ಒಂದು ರಿಪೋರ್ಟ್ ಅನ್ನು ಕೂಡ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಬರೆದಿಟ್ಕೊಳ್ಳಿ, ನೋಡಿ ಬೇಕಾದ್ರೆ. ನಾನು ಇವತ್ತು ಹೇಳಿದ್ದೀನಿ, ಮೊದಲನೇದಾಗಿ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವರು ಅದರಲ್ಲೂ ಮೋಸ ಮಾಡ್ತಾರೆ. ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರುವಂತದ್ದು ಎಲ್ಲಾ ಮಾಧ್ಯಮದಲ್ಲೂ ಬಿತ್ತರಾಗಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರಾಗಿದೆ. ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಈ ಪಾಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನ ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.